ಹೇಳಪ್ಪ ನಿನ್ನ ಹೆಸರು? ಕಾರ್ತಿಕ್. ನಿಮ್ಮ ಅಪ್ಪಾಜಿ ಹೆಸರು? ಗೋವಿಂದರಾಜ್. ಎಷ್ಟು ತಿಂಗಳು ಕರುಗಳಿವು? ಇದು 1 ತಿಂಗಳದು, ಇದು 2.5 ತಿಂಗಳದಣ. ಶಿವರಾಜ್ ಅವರು ಕುಮ್ಮುಡ್ದೋಗಿದೆಯಲ್ಲ? ಹೌದಾ? ಹಸುಗಳು ಎಷ್ಟವೆ? ಎರಡೇನಾ? ಎರಡೇನ ನಾಟಿ ಹಸುಗಳು. ಹಾಂ, ಕೆಲಸನೂ ಮಾಡ್ತೀರಾ ಅದರಲ್ಲಿ? ಕೆಲಸನೂ ಮಾಡ್ತೀವಿ. ಸ್ವಂತ ಕೆಲಸನಾ ಕೂಲಿನ ಹೋಗ್ತೀರಾ? ಕೂಲಿಗೆ ಹೋಗೋಣ, ಸ್ವಂತ ಎಲ್ಲ ಸ್ವಂತ ಕೆಲಸಗಳು. ಎಲ್ಲ ರಾಗಿ ಬೆಳೆಯೋದು ಈ ಕಡೆ ಜಾಸ್ತಿ. ಹಾಲು ಹಾಲು 2 ಲೀಟ್ರ್ ಕೊಡ್ತೈತಣ. ಇದ್ರದ್ದು ಕರ್ಕೊಳ್ಳಲ್ಲ ನಾವು ಎಲ್ಲ ಕರುಗಳಿಗೆ. ಹಾಂ ಹಾಂ. ಏನು ಕೊಡೋದಿಲ್ಲ? ಇನ್ನೇ ಕೊಡಲ್ಲ. ಚೆನ್ನಾಗಿ ಹುಟ್ಟವೆ ಅಲ್ಲ? ಸ್ವಲ್ಪ ಇದಂಗೈತೆ ತಗ್ಗು. ಯಾವಾಗ ಒಂದು ಜೊತೆ ಸೂರು ಇದ್ದೇ ಇರ್ತಾವ? ನಿಮ್ಮ ಊರಲ್ಲಿ ಯಾವ ಊರು? ಊರ ಹೆಸರುಗಳು? ಮತ್ತ. ಎಲ್ಲರ ಮನೆಗೂ ನಾಟಿ ಹಸುಗಳು ಇದ್ದಾವೆ. ವ್ಯಾಪಾರಸ್ಥರು ಜಾಸ್ತಿ ಅಂತಾರಲ್ಲ ಇವರಲ್ಲಿ? ಜಾತ್ರೆ ಟೈಮಲ್ಲಿ ಕರುಗಳು ಜಾಸ್ತಿ ತಗೊಂತಾರೆ ಎಲ್ಲ. ನಿಮ್ಮ ಅಪ್ಪಾಜಿನ ವ್ಯಾಪಾರ ಮಾಡ್ತಾರಾ ಅಥವಾ ಇಲ್ವಾ? ವ್ಯಾಪಾರ ಮಾಡೋದು. ಹಾಂ. ಯಾವ್ದಪ್ಪ ಈ ಕೋಳಿ? ಇದು ಜಾವ ಅಂತ ಅಣ್ಣ ಹೆಸರು. ಹಾಂ ಹಾಂ. ಎಷ್ಟು ವರ್ಷದಿದು ಅಣ್ಣ? ಅದಾಲೆ 1.5 ವರ್ಷದ. 1.5 ವರ್ಷದ? ಎಷ್ಟಾಗುತ್ತೆ ಇದು? ಅಣ್ಣ ಒಂದು 4,000 ಆಗ್ಬೋದು. 4,000? ಫೈಟಿಂಗ್ಗೆ ಬಿಡ್ತೀರ ನೀವು? ಬಿಡ್ತೀವಿ. ಒಟ್ಟು ಎಷ್ಟು ಕೋಳಿಗಳು ಈ ಥರ ಫೈಟರ್ ಕೋಳಿಗಳು? ಅಲ್ಲೊಂದು 4 ಜೊತೆ ಅಣ್ಣ. ಅಲ್ಲ, ನಿಮ್ಮೂರಾಗ ಎಲ್ಲರೂ ಸಾಕ್ತಾರಾ ನೀವು ಮಾತ್ರನಾ? ನಾವೇ ಸಾಕಿರೋದು ಅಷ್ಟೇ ಅಣ್ಣ. ಹಾಂ ಹಾಂ. ಫೈಟಿಂಗ್ ಆಡ್ಸಂಗಿಲ್ವಲ್ಲಪ್ಪ ಆ್ಯಕ್ಚುಲಿ? ಆಡಿಸ್ತೀವಿ ಅಣ್ಣ, ಸುಮ್ಮನೆ ಆಡಿಸ್ಬೋದು. ಬ್ರೀಡಿಂಗು ಇಟ್ಕೊತೀರಾ ಫೈಟಿಂಗು ಎರಡಕ್ಕೂ? ಇದು ಮುಂಜಾನೆ ಅದಕ್ಕಿಂತ ಚಿಕ್ಕದ? ಇದು ದೊಡ್ಡದಣ. ಇದು ಕಗರ್ ಅಂತ. ಇದು ಏನ? ಕಗರ್ ಜಾವ ಅಂತ. ಕಗರ್ ಜಾವ. ಇದು ಬೇರೆ ಬ್ರೀಡಾ? ಇದು 3-4 ಸಾವಿರ ಆಗುತ್ತೆ. ಇದು 4,000 ಕೊಡ್ಕೊಂಡು ಇದು.